ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಸ್ವಲ್ಪ ನನ್ನ ಗಂಟಲು ಇನ್ನೂ ಸ್ವಲ್ಪ ಬೆಟರ್ ಆಗಿದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಪೂರಿ ಮಾಡೋಣ ಅಂತ ಪೂರಿ ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಟೊಮೆಟೊ ಗೊಜ್ಜೇನು ತೋರಿಸ್ಲಿಲ್ಲ ಇವತ್ತು ನಾನು, ಹಾಗೆ ನಾನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ತೋರಿಸ್ತೀನಿ ಅದನ್ನು. ಈಗ ಪೂರಿ ಮಾಡೋಣ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಯಾವುದೇ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ. ನಾನು ಹಾಗೆ ಮಾಡ್ತೀನಿ, ಯಾವುದೇ ವಿಡಿಯೋ ನೋಡಬೇಕಾದ್ರೂ ಮೊದಲು ಲೈಕ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲಿಂದ ಕಮೆಂಟ್ ಮಾಡ್ತೀನಿ. ಆ ಥರ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ. ಸ್ವಲ್ಪ ವಿಡಿಯೋನ ಒಂದು 3 ನಿಮಿಷ ಆದರೂ ನೋಡಿ. ಎಷ್ಟೇ ದೊಡ್ಡದಾಕಿರಲಿ ಒಂದು 3 ನಿಮಿಷ ಆದರೂ ನೋಡಿ. ಒಂದು 3-4 ನಿಮಿಷ ನೋಡಿದ್ರೆ ಸಾಕು. ಒಂದು 6 ನಿಮಿಷದ ವಿಡಿಯೋ ಇದೆ ಅಂದರೆ ಒಂದು 2 ನಿಮಿಷದೆಲ್ಲ ನೋಡಿದ್ರೆ ಎಷ್ಟೋ ವಾಚ್ ಅವರ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಬನ್ನಿ ಇವತ್ತಿನ ತಿಂಡಿ ಪೂರಿಯನ್ನು ಮಾಡೋಣ ಅಂತ. ನೋಡಿ, ಎಣ್ಣೆನ ಬಗ್ಸ್ತಾ ಇದ್ದೀನಿ. ನೋಡಿ, ಎಣ್ಣೆನ ಬಗ್ಸ್ಬೇಕಾದ್ರೆ ಪ್ಯಾಕೆಟ್ನ ಇದನ್ನು ತೆಗಿಬಾರ್ದಂತೆ. ಇದು ತೆಗ್ದಿರೋಂಥ ಈ ಪೀಸ್ಗಳೇ ವರ್ಷಕ್ಕೆ ಎಷ್ಟು ಲಾರಿಗಳಾಗುತ್ತಂತೆ. ನೋಡಿ, ಇದು ಮಣ್ಣಿಗೆ ಸೇರಿಕೊಂಡ್ರೆ ಗೊತ್ತಾಗೋದಿಲ್ಲ. ದೊಡ್ಡ ಪ್ಲಾಸ್ಟಿಕ್ ಆದರೆ ತೆಗೆದು ಹಾಕ್ಬಿಡ್ತಾರೆ. ಅದರಿಂದ ಪ್ಲಾಸ್ಟಿಕ್ಕನ್ನು ಯಾವುದೇ ಆಗಲಿ, ಹಾಲಾಗಲಿ ಯಾವುದೇ ಆಗಲಿ ಕಟ್ ಮಾಡಬೇಕಾದ್ರೆ ತುದಿನಲ್ಲಿ ಇಷ್ಟು ಮಾತ್ರ ಕಟ್ ಮಾಡಿ. ನೋಡಿ, ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟೇ ಹಾಕ್ಕೊಳ್ಳಿ. ತುಂಬ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ವೇಸ್ಟ್ ಮಾಡೋದು ಬೇಡ. ಪದೇ ಪದೇ ಅದನ್ನೇ ಬಳಸ್ತಾ ಇರಬಾರ್ದು. ಅದಕ್ಕೆ ಎಷ್ಟು ಬೇಕಷ್ಟೇ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಇಷ್ಟು ದಪ್ಪ ತೊಗೊಂಡಿದ್ದೀನಿ. ಆದರೆ ಇದಕ್ಕೆ ನಾನು ಹಸಿಟ್ಟನ್ನು ಹಾಕ್ತಾಯಿಲ್ಲ. ನೋಡಿ, ಎಣ್ಣೆ ಹಾಕ್ಬಿಟ್ಟಿದ್ದನ್ನು ಹರ್ಕೊಳ್ತೀನಿ. ಎಣ್ಣೆ ಹಾಕೋದ್ರಿಂದ ನಾವು ತೇಲಿಸ್ತೀವಲ್ಲ, ಆ ಎಣ್ಣೆ ಹಸಿಟ್ಟೆಲ್ಲ ಆಗಿ ಗಲೀಜಾಗೋದಿಲ್ಲ. ಎಲ್ಲ ಕಪ್ಪಗಾಗ್ಬಿಡುತ್ತೆ ಹಸಿಟ್ಟು ಹಾಕಿದ್ರೆ. ಅದರಿಂದ ನಾನು ಎಣ್ಣೆ ಹಾಕ್ಕೊಂಡು ಹರ್ಕೊಳ್ತಾ ಇದ್ದೀನಿ. ನೋಡಿ, ಪೂರಿ ಹೆಂಗೆ ಉಬ್ಬಿ ಬರ್ತಾ ಇದೆ ಅಂತ. ಹಸಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ನೋಡಿ, ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನೋಡಿ, ಟೊಮೆಟೊ ಗೊಜ್ಜು ರೆಡಿ ಮಾಡಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ, ಅಷ್ಟೇ ಟೇಸ್ಟಾಗೂ ಕೂಡ ಇರುತ್ತೆ. ನೋಡಿ, ಪೂರಿ ಮತ್ತು ಟೊಮೆಟೊ ಗೊಜ್ಜು ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ, ಇವತ್ತಿನ ನಮ್ಮನೆಯ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಪೂರಿ ಮತ್ತು ಟೊಮೆಟೊ ಗೊಜ್ಜು ಆಗಿತ್ತು. ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ.